ಹಾಯ್, ಇವತ್ತು ಬೆಳಿಗ್ಗೆ ನಾನಿದ್ದು ಸ್ನಾನ ಮುಗಿಸಿ ಪಂಕ ಗಿಡಿಯಾಗಿ ಏನು ಮಾಡಿದೆ ಅಂದರೆ ನಮ್ಮನೇಲಿರ್ತಕ್ಕಂಥ ಫೋಟೋಗೆ ಪೂಜೆನ ಮುಗಿಸಿ ನಾನು ನನ್ನ ಬೈಕ್ ಎತ್ಕೊಂಡು ಹೊರಟೆ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ನಾನು ಹೋಗ್ತಿರೋದು ಇವತ್ತು ನನ್ನ ಬಾಸ್ ಮೀಟ್ ಮಾಡೋಕ್ಕೆ. ಇವತ್ತು ಯಾವ ಅಂತ ಎಲ್ಲರಿಗೂ ಗೊತ್ತು, ಶನಿವಾರ ನಮ್ಮ ಬಾಸ್ ಮೀಟ್ ಮಾಡೋಕೆ ಕೊಟ್ಟೆ. ಪ್ರತಿ ಶನಿವಾರ ನಮ್ಮ ಬಾಸ್ ಮೀಟ್ ಮಾಡಿದ ನನಗೆ ಸಮಾಧಾನ ಇರಲ್ಲ. ಯಾರಪ್ಪ ಅಂತ ದೊಡ್ಡ ಬಾಸ್ ಅಂದರೆ ಬಲಿ ತೋರಿಸ್ತೀನಿ. ಎಲ್ಲರಿಗೂ ಅನಿಸಿರ್ಬೋದು, ಏನಪ್ಪ ಇವನು ಬಾಸ್ ಮೀಟ್ ಮಾಡೋಕೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿರೋಣ ಅಂತ. ಹೌದು, ನಾನು ಬಂದಿರೋ ದೇವಸ್ಥಾನಕ್ಕೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನ ಅಂತಂದರೆ ನೋಡಿ, ಇವೇ ನಮ್ಮ ಬಾಸು ವೀರಾಂಜನೇಯ. ಪ್ರತಿ ಶನಿವಾರ ನಾನು ಇವ್ರನ್ನ ಭೇಟಿ ಮಾಡ್ತೀನಿ. ನಮ್ಮ ಬಾಸ್ನ ಮೀಟ್ ಮಾಡಿ ನಾನು ತಂದಿರೇನಲ್ಲಿ ದೀಪನ ಹಚ್ಚಿ ನಿಂತ್ಕೊಂಡೆ. ಅಷ್ಟೊಳಗೆ ಐನವರು ಬಂದು ದೇವಸ್ಥಾನ ಕ್ಲೀನ್ ಮಾಡಿಕೊಂಡು ಅಭಿಷೇಕ ಸ್ಟಾರ್ಟ್ ಮಾಡಿದ್ರು. ನಮ್ಮ ಬಾಸ್ಗೆ ಇವತ್ತು ಕ್ಷೀರಾಭಿಷೇಕ ಮಾಡ್ತಿದ್ರು. ಕ್ಷೀರಾಭಿಷೇಕ ಮುಗಿಸಿ ಐನವರು ನಮ್ಮ ಬಾಸ್ನ ಯಾವ ಥರ ರೆಡಿ ಮಾಡಿದ್ರಪ್ಪ ಅಂದರೆ ನೋಡಿ ತೋರಿಸ್ತೀನಿ. ಕ್ಷೀರಾಭಿಷೇಕ ಮುಗಿಸಿ ಈ ಥರ ಇರೋ ನಮ್ಮ ಬಾಸ್ನ ಐನವರು ಈ ಥರ ಅಲಂಕಾರ ಮಾಡಿದ್ರು. ಅಲಂಕಾರ ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ನೋಡೋಕೆ ಹೇಳ್ಕೊಂಡು ಸಾಲಾಗಿತ್ತು. ಆನಂತರ ಹೊರಗಡೆ ಇರತಕ್ಕಂಥ ದೇವಸ್ಥಾನಕ್ಕೂ ಕೂಡ ಐನವರು ಈ ಥರ ರೆಡಿ ಮಾಡಿ ಅವ್ರ ಪಾಡಿಗೆ ಅವರು ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ನಮ್ಮ ಪಾಡಿ ನಾವು ಸೈಡ್ ನಿಂತ್ಕೊಂಡು ನಮ್ಮ ಬಾಸ್ನ ದರ್ಶನ ಮಾಡಕ್ಕೆ ನಿಂತ್ಕೊಂಡು ಪೂಜೆನ ಮುಗಿಸಿ ಐನವರು ನಮಗೆ ಮಂಗಳಾರತಿನ ಕೊಟ್ಟಾಕಿದಂಗೆ ಪ್ರಸಾದನ ಕೊಟ್ಟರು. ಪ್ರಸಾದ ತುಂಬ ಚೆನ್ನಾಗಿತ್ತು. ಪ್ರಸಾದ ತಿನ್ಕೊಂಡು ನಾವು ನಮ್ಮ ಬಾಸ್ಗೆ ಮತ್ತೆ ಬಾಯಿ ಹೇಳಿ ಸೀದಾ ನಮ್ಮ ಬೈಕ್ನ ತಗೊಂಡು ನಾವು ಸೀದಾ ನಮ್ಮ ಮನೆ ಹತ್ರ ಹೋಗ್ತಿದ್ದಂಗೆ ನಮ್ಮ ಮನೆಯಲ್ಲಿ ಇವತ್ತು ರೊಟ್ಟಿ ಮತ್ತು ಆಗ್ಲಿಕಾಯಿ ಪಲ್ಯ ಮಾಡಿದ್ರು. ಆಗ್ಲಿಕಾಯಿ ಪಲ್ಯ ಮತ್ತು ರೊಟ್ಟಿನ ತಿನ್ಕೊಂಡು ನಾವು ಕೆಲಸಕ್ಕೆ ಹೊರಟು. ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್. ಬಾಯ್.